ಬ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ. ಎಡಿಟಿಂಗ್ ಇದೆಯಲ್ಲ ತುಂಬ ಕಷ್ಟ ಇದೆ ಅದು. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ವಿಶು ಕನ್ನಡಿಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಏನಪ್ಪ ಮ್ಯಾಟ್ರು ಅಂದರೆ ಮಾರ್ನಿಂಗು ವಿಷಯ ಹೇಳಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ. ಒಂದು ಆಕ್ಸಿಡೆಂಟ್ ಮ್ಯಾಟ್ರು, ಅದು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಎಲ್ಲೋ ಬೋರ್ಡ್ ಕಾರ್ ಮೇಲೆ ಒಂದು ಟ್ರಕ್ ಲಾರಿನ ಬಿದ್ದುಬಿಟ್ಟಿದೆ. ಸೊ ಆ ವಿಡಿಯೋನ ಹಾಕ್ತೀನಿ ನೋಡಿ ಒಂದ್ಸತಿ. ಸೊ ವಿಡಿಯೋ ನೋಡಿದ್ರಲ್ಲ ಎಲ್ಲರೂ. ಹೈವೇಲಿ ಗಾಡಿ ಓಡಿಸೋವಾಗ ಮೊಬೈಲ್ ನೋಡೋದು ಸ್ವಲ್ಪ ಕಮ್ಮಿ ಮಾಡಿ. ಇನ್ ಕೇಸ್ ಏನಾರ ಎಮರ್ಜೆನ್ಸಿ ಕಾಲ್ ಅಥವಾ ಏನಾದರೂ ಲೊಕೇಶನ್ ಗೊತ್ತಾಗಿಲ್ಲ ಅಂದರೆ ಲೊಕೇಶನ್ ಹಾಕ್ಕೊಂಡು ಗಾಡಿ ಓಡಿಸೋದು ಆ ಥರ ಮಾಡಿ. ಅದು ನಿದ್ದೆ ಬಂದ್ರೂ ಸೈಡ್ ಹಾಕ್ಬಿಟ್ಟು ನಿದ್ದೆ ಮಾಡಿ. ಸ್ವಲ್ಪ ಹೊತ್ತು ನಿದ್ದೆಯಿಂದ ಗೆಟ್ಬಿಟ್ಟು ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಇರ್ತದೆ. ಸೊ ಅದು ಎಲ್ಲೋ ಬೋರ್ಡ್ ಗಾಡಿ ಆಗಿರೋದ್ರಿಂದ ತುಂಬ ಬೇಜಾರಾಗ್ತೈತೆ ನೋಡೋಕ್ಕೂ ನಮಗೂ ಒಂದೊಂದ್ಸರಿ. ಅಲ್ಲಿ ತಪ್ಪಿ ಆರ್ತಿದೆ ಅಂತಲೂ ನಮ್ಗೆ ಗೊತ್ತಿಲ್ಲ, ಜಡ್ಜ್ ಮಾಡೋಕ್ಕೂ ಆಗಲ್ಲ ನಾವಿಲ್ಲಿ. ಬಟ್ ಅದು ಆಕ್ಸಿಡೆಂಟ್ ಆಗಲ್ಲ ಲೈವಾಗಿ ನೋಡಿಬಿಟ್ರೆ ನಾವು ಯಾಕಪ್ಪ ಈ ಡ್ರೈವಿಂಗ್ ಫೀಲ್ಡ್ ಅಂತ ಅನಿಸ್ಬಿಡುತ್ತೆ. ಬಟ್ ನೆಕ್ಸ್ಟ್ ಡೇ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗುತ್ತೆ ದುಡಿಮೆ ಮಾಡೋಕ್ಕೆ. ಸೊ ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಗೋಗೋದು ಏನು ಮಾಡೋದು ಅಂತ ಗೊತ್ತಿಲ್ಲ, ಓಡೋಣ ಇವಾಗ. ನಿಜ ಹೇಳ್ತಾ ಇದ್ದೀನಿ, ಬ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಕಂಟೆಂಟ್ ಸಿಗಲ್ಲ, ಏನು ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾವ ಥರ ಇಂಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವ್ಯೂಸು 300-400 ಮಾತ್ರ ಓಡ್ತೈತೆ. ಫಸ್ಟ್ ಟೈಮ್ ಅಲ್ವಾ, ಸೊ ಅಷ್ಟೇ ಓಡಬೇಕು. ಇನ್ನೇನು ಸಾವಿರ ಓಡುತ್ತಾ ಅರ್ಥ ಆಯ್ತು ಅನ್ಸುತ್ತೆ. ಏನಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಇದೆಯಲ್ಲ ತುಂಬ ಕಷ್ಟ ಇದೆ. ಅದು ಕೂತ್ಕೊಂಡ್ರೆ 3 ಅವರ್ ಟು 2 ಅವರ್ ಆಗುತ್ತೆ. ತುಂಬ ಕಷ್ಟ ಇದೆ. ಅದಕ್ಕೆ ಇವಾಗ ಕಂಟೆಂಟ್ ಹುಡುಕ್ತಾ ಇದ್ದೀನಿ, ಕಂಟೆಂಟೇ ಸಿಗ್ತಾ ಇಲ್ಲ. ಫ್ರೆಂಡ್ಸ್ ಹತ್ರ ಯಾರ ಹತ್ರ ಹೋಗೋಣ ಅಂದರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ. ನನಗೆ ಕೆಲಸ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ಕೆಲಸ ಇದೆ. ಕಾರು ಶೋರೂಮಲ್ಲಿ ಬಿಟ್ಟಿದ್ದೀನಿ, ಅದು ಗ್ಲಾಸ್ ಹೊಡೆದೋಗಿತ್ತಲ್ಲ, ಸೊ ಅದಕ್ಕೆ ಶೋರೂಮಲ್ಲಿ ಬಿಟ್ಟಿದ್ದೀನಿ. ಮಂಡೇ ಕೊಡ್ತಾರಂತೆ, ಸೋಮವಾರ. ಸೊ ಅಲ್ಲಿವರೆಗೂ ಬ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಏನೋ ಮಾಡಬೇಕು, ಕಷ್ಟ ಆಗುತ್ತೆ ಒಟ್ಟಿನಲ್ಲಿ. ನಾವು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ಸ್ ಮಾಡಿ. ನೀವು ವಿಡಿಯೋ ನೋಡ್ತಿರಲ್ಲ ಹಂಗೆ ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ವ್ಯೂಸು 300-400 ಮಾತ್ರ ಓಡ್ತೈತೆ. ಫಸ್ಟ್ ಟೈಮ್ ಅಲ್ವಾ, ಸೊ ಅಷ್ಟೇ ಓಡಬೇಕು. ಇನ್ನೇನು ಸಾವಿರ ಓಡುತ್ತಾ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕು. ಹಾಯ್ ಗೈಸ್, ನೋಡಿ ಇದು ನಮ್ಮ ಅತ್ತೆ ಮನೆ. ಅವರು ನಮ್ಮ ಅತ್ತೆ ಅದೆಲ್ಲ ಹೇಳ್ತೀನಿ ಇವಾಗ ಬೇಡ. 4 ತಿಂಗಳು 5 ತಿಂಗಳು ಆಮೇಲೆ ನಮ್ಮ ಅತ್ತೆ ಎಲ್ಲ ರಿವೀಲ್ ಮಾಡ್ಬಿಡ್ತದೆ. ಅದೆಲ್ಲ ಸಸ್ಪೆನ್ಸ್ ಆಗಿ ವಿಡಿಯೋ ಎಲ್ಲ ರಿಲೀಸ್ ಮಾಡ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್ ವಿಡಿಯೋ ಇವ್ರ ಮಗಳು ಬರ್ತಾರೆ, ಅವ್ರ ಹತ್ರ ಮಾಡಿಸ್ತೀನಿ ವಿಡಿಯೋ ಸ್ವಲ್ಪ. ಇವಳೆ ರಕ್ಷಿತಾ ಅಂತ ನಮ್ಮ ಅತ್ತೆ ಮಗಳು. ನೋಡಿ ರಕ್ಷಿತಾ ಅಂತ, ಇವ್ರು ಯಾರು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸದ್ಯಕ್ಕೆ ಇವಾಗ ನಮ್ಮ ಅತ್ತೆ ಮಗ ನೋಡ್ರಿ ಅಡುಗೆ ಮಾಡಕ್ ಹೋಗ್ತಾವಳೆ. ಇವ್ರಮ್ಮ ಅವಾಗಿಂದ ಉಗಿತೈತೆ. ಪಾತ್ರೆ ತೋರಿಸ್ತೀನಿ ಇದೆ ಅವಳಿಗೆ. ಶೇಪಟ್ ಆಗ್ತದೆ ಇವಾಗ. ನನ್ನ ಅವಳೆ ಶೇಪಟ್ ಮಾಡಿದ್ಲಲ್ಲ, ತೋರಿಸ್ತೀನಿ ನೋಡ್ರಿ. ಪಾತ್ರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ಮ ಅತ್ತೆ ಮಗಳು ಸದ್ಯಕ್ಕೆ ಕೊಟ್ಟಿದ್ದೀನಿ ಸರಿಗೆ. ನೋಡಿ ಗೈಸ್, ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ಮಳೆ ಬರ್ತೈತೆ ಜೋರಾಗೆ. ಹೋಗ್ಬೇಕು ಇವಾಗ ಮನೆ ಕಡೆಗೆ.
ಟೈಮ್ ಆಯಿತು. ಹಾಯ್ ರಕ್ಷಿತಾ, ಬರೋಣ. ಬಾಯ್ ಬಾಯ್ ಬಾಯ್. ಮತ್ತೆ ಬಾಯ್, ಹೊಡ್ತೀನಿ. ಬಾಯ್ ಆಯ್ತಾ, ಬಾಯ್. ಎಷ್ಟು ಇವಾಗ ನಮ್ಮ ಅತ್ತೆ ಮನೆ ಬಿಟ್ಟೆ, ಇವಾಗ ಹೊಡ್ತಾ ಇದ್ದೀನಿ. ಗೈಸ್ ಈಗ ಕಮ್ಮಂಡಳ್ಳಿಯಲ್ಲಿ ಯಾವುದೋ ಜಾತ್ರೆ ಅನಿಸುತ್ತೆ, ಜಾತ್ರೆನೋ ಸಂತೆನೋ ಗೊತ್ತಾಗ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಕಡೆ. ಹಿಂಗೆ ಸಾರಿ ಗೈಸ್, ವಿಡಿಯೋ ಕಟ್ ಮಾಡಿದೆ ಯಾಕೆಂದರೆ ಕಮ್ಮಂಡಳ್ಳಿಯಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಇಷ್ಟೊತ್ತಾದಮೇಲೆ ಯಾವ ರೋಡಕ್ಕೆ ಬಂದ್ರೂ ಕಮ್ಮಂಡಳ್ಳಿಯಲ್ಲಿ ಫುಲ್ಲು ಟ್ರಾಫಿಕ್ಕೆ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಮಾಡ್ತೀನಿ. ಅಲ್ಲೊಂದು ಕಡೆ ಫಿಶ್ ತಿನ್ನೋಣ ಅಂತ ಬಂದ ವೈಮೇಕ್ ಹತ್ರ ನೋಡಿದ್ರೆ ಅದು ಕ್ಲೋಸ್ ಆಗಿತ್ತು. ಮೇ ಬಿ ಶನಿವಾರ ಅಂತ ಅನಿಸುತ್ತೆ. ಬನ್ನಿ ಮುಂದೆ ಎಲ್ಲಾದರೂ ನಾನ್ ವೆಜ್ ಊಟ ತಿನ್ನೋಣ, ಹೊಟ್ಟೆ ತುಂಬ ಹಸಿತಿದೆ. ಇಲ್ಲೊಂದು ಕಡೆ ಎಗ್ ರೈಸು ಕಬಾಬು ಮಾಡ್ತಿದ್ರು, ಇಲ್ಲೇ ತಿನ್ನೋಣ ಅಂತ ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ನೂಡಲ್ಸು ಆರ್ಡ್ರ್ ಮಾಡಿದ್ದೆ. ಎಗ್ ರೈಸ್ ಏನಿದೆ, ನೂಡಲ್ಸ್ ಚೆನ್ನಾಗಿತ್ತು ಅನ್ನಿಸ್ತು, ಅದಕ್ಕೆ ನೂಡಲ್ಸ್ ತಗೊಂಡೆ. ಚೆನ್ನಾಗಿದೆ. ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಫೈನಲಿ ನೂಡಲ್ಸು ಹಾಫ್ ಕಬಾಬ್ ತಿಂದೆ. 120 ರುಪೀಸ್ ಆಯಿತು. ಸ್ವಲ್ಪ ಚೇಂಜ್ ಇರಲಿಲ್ಲ 500 ರೂಪಾಯಿಗೆ. ಅಲ್ಲಿ ಇಲ್ಲಿ ಓಡಾಡಿ 10 ನಿಮಿಷ ಟೈಮ್ ತೊಗೊಂಡು ಸ್ವಲ್ಪ ಚೇಂಜ್ ಕೊಟ್ಟರು. ಚೆನ್ನಾಗಿತ್ತು ಟೇಸ್ಟು. ಚಿಕ್ಕ ವಯಸ್ಸಲ್ಲಿ ನಾವು ಈ ನೂಡಲ್ಸ್ ತಿನ್ನೋಕ್ಕೆ ಯಾರೋ ದುಡ್ಡು ಸಾಕ್ತಾರಪ್ಪ ತಿನ್ನೋದು, ನಮ್ಮ ತಿನ್ನೋಕ್ಕಾಗಲ್ಲ ಇದೆಲ್ಲ ಅನ್ನಿಸ್ಬಿಟ್ಟಿತ್ತು. ಬೇರೆಯವ್ರಿಗೆ ಹೆಂಗೆ ಅನಿಸ್ಬಿಟ್ಟಿತ್ತು ಗೊತ್ತಿಲ್ಲ, ನನಗಂತೂ ಹಂಗೆ ಅನಿಸ್ಬಿಟ್ಟಿತ್ತು. ಅದರಲ್ಲೂ ನಾವು ಇರೋದು ಪುಣ್ಯಗ್ರಹ ಅಂತ ಲಕ್ಷ್ಮೀಪುರ ಕ್ರಾಸ್ ಹತ್ರ. ಅದರಲ್ಲೂ ನಾವೇನಾದರೂ ಎಗ್ ರೈಸು ಈ ಥರ ಪಾನಿಪುರಿ ಎಲ್ಲ ತಿನ್ನಬೇಕು ಅಂದರೆ ಚಿಕ್ಕ ವಯಸ್ಸಲ್ಲಿ 10 ರೂಪಾಯಿ 5 ರೂಪಾಯಿ ಕೂಡಕೊಂಡು ಫ್ರೆಂಡ್ಸ್ಗಳು ಅವರೆಲ್ಲ 5 ರೂಪಾಯಿ 2 ರೂಪಾಯಿ ಎಲ್ಲ ಹಾಕ್ಬಿಟ್ಟು ಹೋಗಿ ಸೈಕಲ್ ತುಳ್ಕೊಂಡು, ಅದು ಹಳೇ ಸೈಕಲ್ಲು, ಆ ಥರ ಸೈಕಲ್ ತುಳ್ಕೊಂಡು ನಡ್ಕೊಂಡು ಹೋಗಿ ತಿನ್ಕೊಂಬಂದು ಆ ಮಜಾನೇ ಬೇರೆ. ಇವಾಗ ಏನು ಬೇಕಾದ್ರೂ ತಿನ್ಬೋದು, ದುಡ್ಡಿರುತ್ತೆ ಜೋಬಲ್ಲಿ. ಆದರೆ ಆ ಥರ ಎಕ್ಸ್ಪೀರಿಯೆನ್ಸು, ಆ ಥರ ಫ್ರೆಂಡ್ಸು ಇವಾಗ ಅದೆಲ್ಲ ಸಿಗೋಲ್ಲ. ಫೋನ್ ಮಾಡಿ ಕೇಳಿದ್ರೆ ಎಲ್ಲ ಇದ್ದೀರಾ ಅಂದರೆ ಎಲ್ಲ ಬ್ಯುಸಿ. ಇವಾಗ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಹೋಗಿ ತಿಂತಿದ್ವಿ ಅಂತ, ಅದರಲ್ಲೊಬ್ಬ ಇವಾಗ ಫುಲ್ಲು ಬ್ಯುಸಿ ಮಂತ್ ಎಂಡು ಅಂತ ಅಂದ್ಬಿಟ್ಟು. ಹಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಯಾರು ಕೈಗೆ ಸಿಗೋಲ್ಲ. ಇವಾಗ ದೊಡ್ಡವರಾಗ್ತಾ ಎಲ್ಲ ಕಳ್ಕೊಬೇಕೆ ಹೊತ್ತು ಯಾವುದೋ ಪಡ್ಕೊಳಕ್ಕಾಗಲ್ಲ. ಪಡ್ಕೊಬೇಕು ಅಂದರೆ ಓಡೋಗ್ಬೇಕು ಅದರಿಂದ. ಚಿಕ್ಕ ವಯಸ್ಸಲ್ಲಾದರೆ ಎಲ್ಲ ಕೂತಿದ್ದ ಜಾಗದಲ್ಲೇ ಬರ್ತೈತೆ. ನಾವು ಹುಟ್ಟಿದಾಗಿಂದ ಹೆಂಗೆ ನಮಗೆ ನಾವು ಕೂತಿದ್ದಕ್ಕೆ ಎಲ್ಲ ಬರ್ತಿತ್ತು, ನಾವು ಬೆಳೀತಾ ದೊಡ್ಡವರಾಗ್ತಾ ಆಗ್ತಾ 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 ಹಂಗೆ ಒಂದೊಂದೇ ದೂರ ಆಗ್ಬಿಡುತ್ತೆ. ಅದು ವ್ಯಕ್ತಿರೇ ಆಗಿರ್ಬೋದು ಅಥವಾ ಏನು ಬೇಕಾದ್ರೂ ತಗೊಳ್ಳಿ, ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲಸ ಮಾಡು, ದುಡಿ, ತಗೊಂಬ ಅಷ್ಟೇ, ಖರ್ಚು ಮಾಡು, ಏನಿಲ್ಲ ಲೈಫ್ ಫ್ರೆಂಡ್ಸ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅಷ್ಟೇ, ಇವತ್ತು ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಅವರು. ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಬಾಯ್, ಸಿಗೋಣ ನಾಳೆ.